ಹಾಯ್ ಗುಡ್ ಮಾರ್ನಿಂಗ್. ಸೆಲ್ಫ್ ಗ್ರೋವಿಂಗ್ ಚಾಲೆಂಜಲ್ಲಿ ಇದು 3ನೇ ದಿನ. ಸೊ ನೋಡ್ತಾ ಇರ್ಬೋದು ಬೆಳಿಗ್ಗೆ ನಮ್ಮನ್ನು ಎಬ್ಸೋದು ಯಾರು ಅಂತೇಳಿ. ಸೊ ಇವತ್ತು ಮಹಾಶಿವರಾತ್ರಿ ಆಗಿರೋದ್ರಿಂದ ಸ್ವಲ್ಪ ಕ್ಲೀನಿಂಗ್ ಕೆಲಸ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಬೇಗನೆ ಎಲ್ಲ ಕ್ಲೀನಿಂಗ್ ಕೆಲಸನ ಮುಗಿಸ್ಕೊಂಡು 6 o'clockಗೆ ಶಾಪನ್ನು ಓಪನ್ ಮಾಡ್ತಾ ಇದ್ವಿ. ಪ್ರಜ್ವಲ್ ಇವತ್ತು ಸ್ಕೂಲ್ ಹಾಲಿಡೇ ಇರೋದ್ರಿಂದ ಅವನೇನೆ ಎಲ್ಲನೂ ಕೆಲಸನೂ ಸ್ವಲ್ಪ ಹೆಲ್ಪ್ ಮಾಡ್ದ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಫ್ರೆಶ್ ಅಪ್ ಆದ ನಂತರ ಅವರಿಗೆ ಟೀ, ಹಾಗೆಯೇ ಇವತ್ತು ನಾನು ಹಾಕಿರುವಂತಹ ಒಂದು ನಿಂಬೆ ಹಣ್ಣಿನ ಗಿಡದಲ್ಲಿ ಒಂದು ನಿಂಬೆ ಹಣ್ಣು ಅದಾಗಿ ಹಣ್ಣಾಗಿ ಬಂದಿತ್ತು. ಸೊ ಯಾವುದೇ ಆಗಲಿ ನಾವು ಹಾರ್ಡ್ ವರ್ಕ್ನ ಮಾಡಿದಾಗ ಸಕ್ಸಸ್ ಅನ್ನೋದು ಲಕ್ಕಿಯಾಗಿ ಸಿಗೋದಕ್ಕಿಂತ ನಮ್ಮ ಹಾರ್ಡ್ ವರ್ಕ್ನಿಂದ ಸಿಕ್ಕಾಗ ಅದರ ಒಂದು ಹ್ಯಾಪಿನೆಸ್ನ ಫೀಲ್ ಮಾಡೋದಕ್ಕೆ ಆಗಲ್ಲ. ಸೊ ನೋ ವರ್ಡ್ಸ್ ಅಂತಲೇ ಹೇಳ್ಬೋದು. ಸೊ ಅದನ್ನೇ ನನಗೆ ಆಗಿರೋದು. ಸೊ ನಿಂಬೆ ಹಣ್ಣಿನ ಗಿಡದಲ್ಲಿ ಒಂದು ನಿಂಬೆ ಹಣ್ಣು ಅದಾಗೆ ಹಾಗೆ ಕೆಳಗಡೆ ಬಿದ್ದು ನನಗೆ ಸಿಕ್ಕಿತ್ತು. ಸೊ ಅದರಿಂದ ಬಿಸಿನೀರು, ನಿಂಬೆ ಹಣ್ಣು, ಒಂದು ಸ್ವಲ್ಪ ಜೇನುತುಪ್ಪನ ಕುಡಿದು ಮಾರ್ನಿಂಗ್ ಎಲ್ಲನೂ ಕೆಲಸನ ಮುಗಿಸ್ಕೊಂಡೆ. ಸೊ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಫಾಸ್ಟಿಂಗ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ಈವ್ನಿಂಗ್ ಇದು ಶಿವರಾತ್ರಿ ಹಬ್ಬಕ್ಕೆ ಬೇಕಾದಂಥ ಎಲ್ಲ ರೆಸಿಪೀಸ್ಗಳನ್ನು ಮಾಡ್ಕೊಂಡಿದ್ದೆ. ಕಾಳು, ಹಾಗೆಯೇ ಸ್ವಲ್ಪ ಒಗ್ಗರಣೆ, ಗಾರ್ಗೆ ಮತ್ತು ಸ್ವಲ್ಪ ಫ್ರೂಟ್ಸ್ ಎಲ್ಲ ಈ ರೀತಿ ಮಾಡ್ತೀವಿ. ಸೊ ನಂತರ ಮತ್ತೆ ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಶಿವನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕನ ಮಾಡಿಸ್ಕೊಂಡು ಫಾಸ್ಟಿಂಗ್ನ ಎಂಡ್ ಮಾಡೋದು. ಸೊ ನೀವು ಯಾವ ರೀತಿ ಎಲ್ಲನೂ ಮಾಡ್ತೀರಾ? ಮೂಮೆಂಟ್ ಏನಪ್ಪ ಅಂದರೆ ಮನೆಯಲ್ಲಿ ಪೂಜೆಗೆ ಇಟ್ಟಿರುವಂಥ ತೆಂಗಿನಕಾಯಿಯಲ್ಲಿ ಸಸಿ ಬಂದಿತ್ತು. ಈ ರೀತಿ ಬರೋದ್ರಿಂದ ನಾವು ಮಾಡುವಂಥ ಎಲ್ಲ ಕೆಲಸದಲ್ಲೂ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾರೆ. ಸೊ ನೋಡೋಣ ಹೇಗಾಗುತ್ತೆ ಅಂತೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.